ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತು ನಾವು 9ನೆಯ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ 2ನೆಯ ಪಾಠದ 2ನೆಯ ಒಂದು ಪದ್ಯವನ್ನು ಇವತ್ತು ಕನ್ನಡದಲ್ಲಿ ಅಧ್ಯಯನ ಮಾಡೋಣ. ಈ ಒಂದು ಪದ್ಯದ ಒಂದು ಟೈಟಲ್ ಈ ರೀತಿಯಾಗಿದೆ, ದ ಪಾಕ್ಸ್ ಆ್ಯಂಡ್ ದ ಗ್ರೇಪ್ಸ್. ಈಗಾಗಲೇ ಈ ಒಂದು ಕಥೆಯನ್ನು ನೀವು ಕನ್ನಡದಲ್ಲಿ ಕೇಳಿರ್ತೀರಿ. ಇದು ಕತೆ. ಈ ಕಥೆಯನ್ನು ಇಲ್ಲಿ ಪದ್ಯ ರೂಪದಲ್ಲಿ ಕೊಡಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪಾಕ್ಸ್ ಅಂದರೆ ನರಿ ಆ್ಯಂಡ್ ಗ್ರೇಪ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರುವಂತೆ ದ್ರಾಕ್ಷಿಯ ಹಣ್ಣು. ಸೊ ಇಲ್ಲಿ ದ ಪಾಕ್ಸ್ ಆ್ಯಂಡ್ ದ ಗ್ರೇಪ್ಸ್ ಅಂದರೆ ನರಿ ಮತ್ತು ದ್ರಾಕ್ಷಿ ಹಣ್ಣುಗಳು ಅನ್ನುವಂತಹ ಈ ಒಂದು ಪದ್ಯದ ಶೀರ್ಷಿಕೆಯನ್ನು ನೋಡಿದ್ವಿ. ಇಲ್ಲಿ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳು ಪದ್ಯವನ್ನು ಆಲಿಸುವುದಕ್ಕಿಂತ ಮುಂಚೆ ಈ ಒಂದು ಆ್ಯಕ್ಟಿವಿಟಿಯನ್ನು ಮಾಡಲು ಹೇಳಲಾಗಿದೆ. ಡೂ ಯು ಆಲ್ವೇಸ್ ಸಕ್ಸೀಡ್ ಇನ್ ವಾಟ್ ಯು ಡೂ? ನೀವು ಯಾವ ಕೆಲಸ ಮಾಡ್ತಾ ಇರ್ತೀರಿ ಆ ಎಲ್ಲ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸಿದ್ದೀರಾ? ಇಫ್ ಯು ಡೋಂಟ್ ಸಕ್ಸೀಡ್, ಒಂದು ವೇಳೆ ನೀವು ಆ ಕೆಲಸದಲ್ಲಿ ಯಶಸ್ಸನ್ನು ಗಳಿಸಿಲ್ಲ ಅಂತಂದರೆ ವಾಟ್ ಡು ಯು ಡೂ, ಅವಾಗ ನೀವೇನು ಮಾಡ್ತೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಪಿಚ್ ಯುವರ್ ಆ್ಯಂಬಿಷನ್ ಹೈ, ಯಾವಾಗಲೂ ನಿಮ್ಮ ಗುರಿಯನ್ನು ದೊಡ್ಡದಾಗಿರ್ತಕ್ಕಂಥ ಗುರಿಯನ್ನು ಇಟ್ಟುಕೊಳ್ಳಿ. ಆ್ಯಂಬಿಷನ್ ಅಂದರೆ ಇಲ್ಲಿ ಗುರಿ ಅಂಥೇಳಿ ಅರ್ಥವನ್ನು ಕೊಡುತ್ತದೆ. ಟ್ರೈ ಟು ಗೆಟ್ ಆ್ಯಟ್ ಇಟ್, ಮತ್ತು ಅದನ್ನು ಪಡೆಯಲು ನೀವು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅಂತ ಹೇಳಲಾಗಿದೆ. ಇಫ್ ಯು ಅಚೀವ್ ಯುವರ್ ಗೋಲ್, ಒಂದು ವೇಳೆ ನೀವು ಇಟ್ಟಿರುವಂತಹ ಗುರಿಯನ್ನು ನೀವು ಸಾಧಿಸಿದರೆ ಇಟ್ ಈಸ್ ಗುಡ್, ಅದು ಒಳ್ಳೆಯದೇ. ಅದರ್ವೈಸ್ ಡೋಂಟ್ ಗೆಟ್ ಅಪ್ಸೆಟ್, ನಾನು ಇಟ್ಕೊಂಡಿರ್ತಕ್ಕಂಥ ಗುರಿ ಸಾಧಿಸಲಿಕ್ಕೆ ಆಗಲಿಲ್ಲ ಅಂಥೇಳಿ ನೀವು ಅಪ್ಸೆಟ್ ಆಗಬೇಡಿ ಅಂತ ಹೇಳಿದ್ದಾರೆ. ಬಟ್ ಸಮ್ಟೈಮ್ಸ್ ವಿ ಟ್ರೈ ಫಾರ್ ದ ಇಂಪಾಸಿಬಲ್ ಆ್ಯಂಡ್ ಗೆಟ್ ಇನ್ ಟು ಅನ್ಹ್ಯಾಪಿ ಎಕ್ಸ್ಪೀರಿಯನ್ಸಸ್. ಆದರೆ ಈ ಮನುಷ್ಯರು ಏನು ಮಾಡ್ತಾರೆ ಅಂದರೆ ತಮಗೆ ಸಾಧ್ಯವಾಗದ ಎಷ್ಟೋ ಗುರಿಗಳನ್ನು ಇಟ್ಕೊಂಡು ಅವುಗಳನ್ನು ಪ್ರಯತ್ನಿಸಿ ವಿಫಲರಾಗ್ತಾರೆ. ಯಾವಾಗ ವಿಫಲರಾಗ್ತಾರೆ ಆವಾಗ ಅನ್ಹ್ಯಾಪಿ ಎಕ್ಸ್ಪೀರಿಯನ್ಸ್ಗಳನ್ನು ಅವರು ಪಡೆದುಕೊಳ್ಳುತ್ತಾರೆ. ಅಸಂತೋಷದ ಒಂದು ಅನುಭವವನ್ನು ಅವರು ಹೊಂದುತ್ತಾರೆ. ಡಿಡ್ ಯು ಹ್ಯಾವ್ ಸಚ್ ಅ ಸಿಚುವೇಶನ್ ಇನ್ ಲೈಫ್? ಅಂತಹ ಯಾವುದಾದರೂ ಸ್ಥಿತಿ ನಿಮ್ಮ ಜೀವನದಲ್ಲಿ ಬಂದಿದೆಯೇ? ರಿಕಾಲ್ ಒನ್ ಸಚ್, ಅಂಥದ್ದನ್ನು ಒಂದನ್ನು ಯಾವುದಾದ್ರು ನೆನಪಿಸಿಕೊಳ್ಳಿ, ಆ ಎಕ್ಸ್ಪೀರಿಯನ್ಸನ್ನು ನೀವು ನೆನಪಿಸಿಕೊಳ್ಳಿ. ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್, ಅಂತಹ ಅನುಭವವನ್ನು ನೀವೇನು ಮಾಡಬೇಕಿಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬೇಕು. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದಾರೆ. ಈ ಚಿತ್ರದ ಬಗ್ಗೆ ಈ ಒಂದು ಪದ್ಯ ಇರುತ್ತದೆ. ಈ ಪದ್ಯದಲ್ಲಿ ಬರ್ತಕ್ಕಂತಹ ಮುಖ್ಯ ಒಂದು ವಸ್ತು ಯಾವುದು, ವಿಷಯ ವಸ್ತು ಅಂತಂದರೆ ಅದು ನರಿ ಮತ್ತು ದ್ರಾಕ್ಷಿ ಹಣ್ಣುಗಳು ಅಂಥೇಳಿ. ಇಲ್ಲಿ ದ್ರಾಕ್ಷಿ ಹಣ್ಣಿನ ಬನವನ್ನು ನೀವು ನೋಡಬಹುದು, ಅಲ್ಲಿ ನರಿಯ ಒಂದು ದೃಶ್ಯವನ್ನು ಸಹಿತ ನೀವು ನೋಡಬಹುದು. ಈಗ ನಾವು ಲೈನ್ ಬೈ ಲೈನ್ ಅಂದರೆ ಒಂದೊಂದು ಸಾಲನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಸಾಗೋಣ. ಸೊ ನಿಧಾನವಾಗಿ ಆದರೂ ಕಲಿಯೋಣ, ಚೆನ್ನಾಗಿ ಕಲಿಯೋಣ. ಒನ್ ಸಮ್ಮರ್ಸ್ ಡೇ, ಒಂದು ಬೇಸಿಗೆಯ ದಿನ. ಎ ಫಾಕ್ಸ್ ಅಥವಾ ಒಂದು ನರಿ. ಅ ಫಾಕ್ಸ್ ವಾಸ್ ಪಾಸಿಂಗ್ ಥ್ರೂ ಆ್ಯನ್ ಆರ್ಚರ್ಡ್, ಒಂದು ನರಿ ಏನು ಮಾಡ್ತಾ ಇತ್ತು ಅಂದರೆ ಹಾದಿ ಹಿಡಿದು ಹೋಗ್ತಾ ಇತ್ತು. ಎಲ್ಲಿ ಅಂದರೆ ಹಣ್ಣಿನ ತೋಟದಲ್ಲಿ. ಹೇಳ್ತಾರೆ ಒನ್ ಸಮ್ಮರ್ಸ್ ಡೇ ಅಂತಂದರೆ ಒಂದು ಬೇಸಿಗೆಯ ದಿನ ಒಂದು ನರಿ ಏನು ಮಾಡ್ತಾ ಇತ್ತು, ಹಣ್ಣಿನ ತೋಟದ ಹಾದಿ ಹಿಡಿದು ಹೋಗ್ತಾ ಇತ್ತು. ಅ ಫಾಕ್ಸ್ ವಾಸ್ ಪಾಸಿಂಗ್ ಥ್ರೂ ಅಂದರೆ ಹಾದಿ ಹಿಡಿದು ಹೋಗುವುದು ಅಂತ ಅರ್ಥವನ್ನು ಕೊಡುತ್ತೆ. ಆ್ಯನ್ ಆರ್ಚರ್ಡ್ ಅಂತಂದರೆ ಹಣ್ಣಿನ ತೋಟ ಅಂತ ಅರ್ಥವನ್ನು ಕೊಡುತ್ತೆ. ಹಾಗೆ ಹೋಗ್ತಿರ್ಬೇಕಾದ್ರೆ ನರಿಯ ಕಂಡೀಷನ್ ಹೇಗಿದೆ, ನರಿಯ ಸ್ಥಿತಿ ಹೇಗಿತ್ತು, ಅದರ ದೈಹಿಕ ಅವಸ್ಥೆ ಹೇಗಿತ್ತು ಅನ್ನೋದನ್ನು ಮುಂದಿನ ಲೈನ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಪೇಂಟ್, ಹಿ ವಾಸ್ ಆ್ಯಂಡ್ ಹಂಗ್ರಿ, ತುಂಬ ಅದು ಏನಾಗಿತ್ತು ಅಂತಂದರೆ ಬೇಸತ್ತಿತ್ತು, ಜೊತೆಗೆ ಅದಕ್ಕೆ ತುಂಬ ಹಸಿವು ಆಗಿತ್ತು ಅಂತ. ಪೇಂಟ್, ಹಿ ವಾಸ್, ನರಿಗೇನಾಗಿತ್ತು ತುಂಬ ಪೇಂಟ್ ಅದೇನು ತಿಳ್ಕೊಬೇಕು ನೀವು ಇಲ್ಲಿ, ಅದು ತುಂಬ ಬೇಸರಿಕೆ ಆಗಿತ್ತು, ಸುಸ್ತಾಗಿತ್ತು ಅಂತ ಅರ್ಥ ಆಗುತ್ತೆ. ಜೊತೆಗೆ ಅದು ತುಂಬ ಹಸಿದಿತ್ತು ಸಹಿತ. ಹಿ ವಾಸ್ ಆ್ಯಂಡ್ ಹಂಗ್ರಿ ಟು ಅಂದರೆ ಅದಕ್ಕೂ ಹಸಿವೂ ಆಗಿತ್ತು.
ಸುಸ್ತಷ್ಟೇ ಅಲ್ಲ, ಹಸಿವು ಆಗಿತ್ತು. ವೆನ್ ಸಡನ್ಲಿ, ಯಾವಾಗ ಅದು ಒಮ್ಮೆಲೆ ಹೀಸ್ ಕೀನ್ ಐ, ಆ ನರಿಗೆ ಇರ್ತಕ್ಕಂಥ ಕಣ್ಣುಗಳು ಹೇಗಿದ್ದವು ಅಂತಂದರೆ ಚುರುಕಾದ ಕಣ್ಣುಗಳು ಅಂತ ಕರಿತೇವೆ, ಅಥವಾ ಹರಿತವಾದ ಕಣ್ಣುಗಳು ಅಂತ ಕರಿತೇವೆ. ವೆನ್ ಸಡನ್ಲಿ, ಯಾವಾಗ ಅದು ಒಮ್ಮೆಲೆ ತನ್ನ ಹರಿತವಾದ ಕಣ್ಣುಗಳಿಂದ ನೋಡುತ್ತೆ, ಅದರ ಒಂದು ಕಣ್ಣಿನ ದೃಷ್ಟಿ ಈ ಒಂದು ಗ್ರೇಪ್ಸ್ ಮೇಲೆ ಬೀಳುತ್ತೆ. ಚಾನ್ಸ್ ಟು ಪಾಲ್ ಅಂತಂದರೆ ಬೀಳುವುದು. ಅದರ ಒಂದು ದೃಷ್ಟಿ ಏನು ಮಾಡಿತ್ತು, ಅಲ್ಲಿರ್ತಕ್ಕಂಥ ಒಂದು ಗ್ರೇಪ್ಸ್ ಅಥವಾ ನೀವೇನಂತೀರಿ ದ್ರಾಕ್ಷಿ ಹಣ್ಣುಗಳು ಅಂತ ಕರಿತೀರಲ್ಲ, ಅದ್ರ ಮೇಲೆ ಬಿತ್ತು ಅಂತ. ಅಪಾನ್ ಅ ಬಂಚ್ ಆಫ್ ಗ್ರೇಪ್ಸ್, ಬಂಚ್ ಅಂದರೆ ಯಾವಾಗಲೂ ಗ್ರೇಪ್ಸ್ ಒಂದೊಂದಾಗಿರೋದಿಲ್ಲ, ಅದು ಬಂಚ್ ರೂಪದಲ್ಲಿರುತ್ತೆ, ಅಂದರೆ ಗೊಂಚಲ ರೂಪದಲ್ಲಿರುತ್ತೆ. ಸೊ ಬಂಚ್ ಆಫ್ ಗ್ರೇಪ್ಸ್ ಅಂತ ನಾವು ಕರಿತೇವೆ. ಅಪಾನ್ ಅ ಬಂಚ್ ಆಫ್ ಗ್ರೇಪ್ಸ್ ಅಬೋವ್ ದ ವಾಲ್, ಹಾಗಾದರೆ ಆ ಒಂದು ಬಂಚ್ ಆಫ್ ಗ್ರೇಪ್ಸ್ ಅಂದರೆ ಆ ಒಂದು ದ್ರಾಕ್ಷಿಯ ಗೊಂಚಲು ಎಲ್ಲಿತ್ತು ಅಂತಂದರೆ ಅದು ಅಲ್ಲಿ ಕಟ್ಟಿರ್ತಕ್ಕಂಥ ಒಂದು ಗೋಡೆಯ ಮೇಲಿತ್ತು ಅಂತ ಹೇಳ್ತಾರೆ. ಈಗ ನೀವು ನೋಡಿದ್ರೆ ಚಿತ್ರ ನೋಡಿದ್ರಲ್ಲ ಮೇಲೆ, ಅವು ಮೇಲಕ್ಕಿರೋದನ್ನು ನೀವು ಗಮನಿಸ್ಬೋದು. ಅದನ್ನು ನೋಡಿದ ತಕ್ಷಣ ನರಿ ಹೀಗಣತ್ತೆ, ಜಸ್ಟ್ ದ ಥಿಂಗ್, ನನಗೆ ಬೇಕಾಗಿದ್ದು ಇದೆ ಅಂತ ಅನ್ನತ್ತೆ ಅದು. ಯಾವುದು? ನರಿ. ಜಸ್ಟ್ ದ ಥಿಂಗ್ ಹಿ ಸೆಡ್, ಹೂ ಕುಡ್ ರೆಸಿಸ್ಟ್ ಇಟ್, ಯಾರು ಇದನ್ನು ಬೇಡ ಅಂತಾರೆ ಅಂತ ಹೇಳುತ್ತೆ ಅದು. ಹೂ ಕುಡ್ ರೆಸಿಸ್ಟ್ ಇಟ್, ಇದನ್ನು ಯಾರು ಬೇಡ ಅಂತಾರೆ ಅಂತ ಅದು ಪ್ರಶ್ನೆ ಮಾಡಿಕೊಳ್ಳುತ್ತೆ ತನಗೆ ತಾನೇ. ಹಿ ಐಡ್ ದ ಪರ್ಪಲ್ ಕ್ಲಸ್ಟರ್, ಹಿ ಅಂದರೆ ಇಲ್ಲಿ ನರಿ ಏನು ಮಾಡುತ್ತೆ ಅಂದರೆ ತನ್ನ ಕಣ್ಣುಗಳನ್ನು ಪರ್ಪಲ್ ಕಲರ್ ಅಂದರೆ ನೀಲಿ ಬಣ್ಣದ ಗೊಂಚಲಿನ ಕಡೆಗೆ ತನ್ನ ಒಂದು ದೃಷ್ಟಿಯನ್ನು ಹಾಯಿಸುತ್ತೆ. ಜಂಪ್ಡ್ ಆ್ಯಂಡ್ ಮಿಸ್ಡ್ ಇಟ್, ಮೊದಲ ಬಾರಿಗೆ ಚೆನ್ನಾಗಿ ಎತ್ತರಕ್ಕೆ ಜಿಗಿಯುತ್ತೆ ಅವುಗಳನ್ನ ಹಿಡ್ಕೊಳ್ಳೋದಕ್ಕಾಗಿ. ಆ ಒಂದು ಕ್ಲಸ್ಟರ್ ಗೊಂಚಲನ್ನು ಹಿಡಿಯೋದಕ್ಕಾಗಿ ಏನು ಮಾಡುತ್ತೆ, ಜಿಗಿಯುತ್ತೆ. ಆ್ಯಂಡ್ ಮಿಸ್ಡ್ ಇಟ್, ಮತ್ತು ಅದು ಅದರ ಬಾಯಿಗೆ ತಲುಪೋದೇ ಇಲ್ಲ, ಅದನ್ನು ಮಿಸ್ ಮಾಡ್ಕೊಳ್ಳುತ್ತೆ ಅದು. ಮತ್ತು ಕೆಳಗೆ ಬರುತ್ತೆ, ನೆಗೆದಿರುತ್ತಲ್ಲ, ಮತ್ತು ಕೆಳಗೆ ಬರುತ್ತೆ. ಅಹಂ, ಹಿ ಕಾಫ್ಡ್, ಆ ನೆಗೆತಕ್ಕೆ ಅದಕ್ಕೆ ಕೆಮ್ಮು ಬಂದಿರುತ್ತೆ, ಅದು ಜೋರಾಗಿ ಕೆಮ್ಮುತ್ತೆ. ಏನಂತೇಳಿ? ಅಹಂ, ಹಿ ಕಾಫ್ಡ್ ಅಂದರೆ ನರಿ ಅದು ಏನು ಮಾಡುತ್ತೆ, ಕೆಮ್ಮುತ್ತೆ. ಐ ಶಾಲ್ ಟೇಕ್ ಮೋರ್ ಕೇರ್ಫುಲ್ ಏಮ್, ಈಗ ಹೇಳುತ್ತೆ ಅದು, ಇನ್ನು ಮುಂದೆ ಇನ್ನೊಂದು ಸತಿ ಜಿಗಿತೇನಲ್ಲ ನಾನು, ಆವಾಗ ನನ್ನ ಏಮನ್ನು ಭಾಳ ಕಾಳಜಿಪೂರ್ವಕವಾಗಿ ಏಮನ್ನು ಇಟ್ಕೋಬೇಕು ಅಂತ ಅದು ಅಂದ್ಕೊಳ್ಳುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಆ್ಯಂಡ್ ಸ್ಪ್ರ್ಯಾಂಗ್ ಅಗೇನ್, ಮತ್ತೆ ಒಂದು ಸತಿ ಅದು ನೆಗೆಯುತ್ತಂದರೆ ಜಿಗಿಯುತ್ತೆ ಅಂತ. ರಿಸಲ್ಟ್ಸ್ ವರ್ ಮಚ್ ದ ಸೇಮ್, ಮತ್ತೆ ಜಿಗಿದಾಗ ಮತ್ತೆ ಆ ಒಂದು ಕ್ಲಸ್ಟರ್ ಅಂದರೆ ಆ ದ್ರಾಕ್ಷಿ ಹಣ್ಣಿನ ಗೊಂಚಲು ಅದರ ಬಾಯಿಗೆ ಸಿಗೋದಿಲ್ಲ. ರಿಸಲ್ಟ್ಸ್ ವರ್ ಮಚ್ ದ ಸೇಮ್ ಅಂದರೆ ಫಲಿತಾಂಶ ಅದೇ ಆಗಿತ್ತು. ಅದೇ ಅಂತಂದರೆ ಅದಕ್ಕೆ ಹಣ್ಣುಗಳು ಸಿಗಲಿಲ್ಲ. ಆಲ್ದೋ ಹೀಸ್ ಲೀವ್ಸ್ ವರ್ ಡೆಸ್ಪರೇಟ್ ಆ್ಯಂಡ್ ಹೈ, ಆಲ್ದೋ ಅಂದರೆ ಆದಾಗಿಯೂ ಅದು ಇನ್ನೂ ಎತ್ತರಕ್ಕೆ ನೆಗೆಯುವುದಕ್ಕೆ ಪ್ರಯತ್ನ ಮಾಡುತ್ತೆ. ಎಷ್ಟು ಎತ್ತರಕ್ಕೆ ನೆಗೆಯುತ್ತಲ್ಲ ಆವಾಗ ಅದಕ್ಕೆ ಡೆಸ್ಪರೇಟ್, ನಿರಾಶೆ ಆಗುತ್ತೆ. ಎಷ್ಟು ಎತ್ತರ ಜಿಗೋದು ಸಹಿತ ಆ ಹಣ್ಣುಗಳು ಅದಕ್ಕೆ ನಿಲುಕೋದೇ ಇಲ್ಲ, ಅದಕ್ಕೆ ಸಿಗೋದೇ ಇಲ್ಲ. ಸೊ ಲೀವ್ಸ್ ವರ್ ಡೆಸ್ಪರೇಟ್ ಹತಾಶೆಯಿಂದ ಜಿಗಿತ್ತದು, ಎತ್ತರಕ್ಕೆ ಜಿಗುತ್ತೆ, ಆದರೆ ಹಣ್ಣುಗಳು ಸಿಗೋದೇ ಇಲ್ಲ. ಆಟ್ ಲೆಂತ್ ಹಿ ಪಾಸ್ ಟು ವೈಫ್ ಅ ಟಿಯರ್ಫುಲ್ ಐ, ಇದರಿಂದ ಅದು ಅಸಂತೋಷಗೊಂಡು ದುಃಖಗೊಂಡು ಏನಾಗುತ್ತೆ ಅಂದರೆ ಅದರ ಕಣ್ಣಲ್ಲಿ ಕಣ್ಣೀರು ಬರುವುದಕ್ಕೆ ಆರಂಭ ಆಗುತ್ತೆ. ಸೊ ಈಗ ನೆಗೆಯೋದನ್ನು ಅದು ನಿಲ್ಲಿಸುತ್ತೆ. ಹಿ ಪಾಸ್ ಅಂದರೆ ನೆಗೆಯೋದನ್ನು ಅಥವಾ ಜಿಗಿಯೋದನ್ನು ಅದು ನಿಲ್ಲಿಸುತ್ತೆ. ಯಾಕೆ ನಿಲ್ಲಿಸುತ್ತೆ ಅಂತಂದರೆ ಟು ವೈಫ್ ಅಂದರೆ ಒರೆಸಿಕೊಳ್ಳಲು. ಏನನ್ನು ಒರೆಸಿಕೊಳ್ಳಲು ಅಂತಂದರೆ ಆ ಟಿಯರ್ಫುಲ್ ಐ, ತನ್ನ ಕಣ್ಣಲ್ಲಿ ನೀರು ಬಂದಿರ್ತಾವಲ್ಲ ಆ ನೀರನ್ನು ಒರೆಸಿಕೊಳ್ಳಲು ಅದು ನಿಲ್ಲುತ್ತೆ, ಒಂದು ಸತಿ ಜಂಪ್ ಮಾಡೋದನ್ನು ನಿಲ್ಲಿಸುತ್ತೆ. ಆ್ಯಂಡ್ ಶ್ರಗ್ ಅ ಶೋಲ್ಡರ್, ಅದು ತನ್ನ ಭುಜಗಳನ್ನು ಏನು ಮಾಡುತ್ತೆ ಅಂತಂದರೆ ಅದು ಶ್ರಗ್ ಮಾಡುತ್ತೆ. ಶ್ರಗ್ ಅಂದರೆ ಅದಕ್ಕೇನಂತೀರಿ ನೀವು, ಹಿಂಗೆ ಶೇಕ್ ಮಾಡುತ್ತೆ, ಅದನ್ನು ಶೇಕ್ ಮಾಡಿ ಐ ಆಮ್ ನಾಟ್ ಸೋ ಡ್ರೈ ಅಂತ ಹೇಳುತ್ತೆ. ನನಗೇನು ಅಷ್ಟು ಹಸಿವಾಗಿಲ್ಲ ಈಗ ಅಂತ ಹೇಳುತ್ತೆ. ಯಾಕಂದರೆ ಅದಕ್ಕೆ ದ್ರಾಕ್ಷಿ ನಿಲುಕ್ತಾ ಇಲ್ಲ, ಅದು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದಕ್ಕೆ ದ್ರಾಕ್ಷಿ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಅದು ಹೇಳುತ್ತೆ
ಐ ಆಮ್ ನಾಟ್ ಸೋ ಡ್ರೈ, ನನಗಿನ್ನೂ ತುಂಬ ಹಸಿವೇನಾಗಿಲ್ಲ. ಆ್ಯಂಡ್ ಲಂಚ್ ಈಸ್ ಬೌಂಡ್ ಟು ಕಮ್ ವಿದಿನ್ ದ ಅವರ್, ಇನ್ನೇನು ಒಂದು ಗಂಟೆಯಲ್ಲಿ ನನಗೆ ಆಹಾರ ಸಿಕ್ಕೇ ಸಿಗುತ್ತೆ, ನಾನು ಊಟ ಮಾಡೇ ಮಾಡ್ತೀನಿ ಅನ್ನೋವಂಥ ಕಾನ್ಫಿಡೆನ್ಸಲ್ಲಿ ಅದು ಹೇಳುತ್ತೆ. ದ ಲಂಚ್ ಅಂದರೆ ಊಟ, ಈಸ್ ಬೌಂಡ್ ಟು ಕಮ್, ಅದು ಬಂದೇ ಬರುತ್ತೆ ನನಗೆ ಅಂತ ಬಾಂಡ್ ಆಗಿದೆ. ವಿತ್ ದ ಅವರ್, ಒಂದು ಅವರಲ್ಲಿ ಸಿಗುತ್ತೆ ನನಗದು ಅಂತ ತಾನೇ ಸಮಾಧಾನ ಮಾಡಿಕೊಳ್ಳುತ್ತೆ ನರಿ. ಬಿಸೈಡ್ಸ್, ಇದನ್ನು ಹೊರತುಪಡಿಸಿ, ಹಿ ಸೆಡ್, ಅದು ಹೇಳುತ್ತೆ, ಐ ಆಮ್ ಶ್ಯೂರ್, ನನಗೆ ಖಚಿತವಾಗಿ ಗೊತ್ತಿದೆ, ದೀಸ್ ಗ್ರೇಪ್ಸ್ ಆರ್ ಸೋರ್. ಅದಕ್ಕೆ ನಿಲ್ಲಲಿಲ್ಲ, ಆ ನರಿಗೆ ಆ ಒಂದು ಯಾವುದು ದ್ರಾಕ್ಷಿಯ ಗೊಂಚಲುಗಳು ನಿಲ್ಲಲಿಲ್ಲ. ಆ ಕಾರಣಕ್ಕಾಗಿ ನರಿ ಹೇಳುತ್ತೆ, ಆ ದ್ರಾಕ್ಷಿ ತುಂಬ ಹುಳಿ, ಸೋರಾಗಿವೆ, ಸೋರಂದರೆ ಹುಳಿಯಾಗಿವೆ ಅಂತ ಅದು ತಾನೇ ಅಂದ್ಕೊಳ್ಳುತ್ತೆ, ಖಚಿತಪಡಿಸಿಕೊಳ್ಳುತ್ತೆ. ಐ ಆಮ್ ಶ್ಯೂರ್ ದೋಸ್ ಗ್ರೇಪ್ಸ್ ಆರ್ ಸೋರ್. ಹಾಗಾದರೆ ಈ ಒಂದು ಕಥೆಯ ಒಂದು ಮಾರಲ್ ಏನು ಇದು ಏನು ನೀತಿಯನ್ನು ಹೇಳ್ತಾ ಇದೆ ನಮಗೆ ಅನ್ನೋದನ್ನು ಕೆಳಗೆ ಕೊಟ್ಟಿದ್ದಾರೆ ಜೋಸೆಫ್ ಅವರು. ದ ಮಾರಲ್ ಈಸ್, ವಿ ಸಮ್ ಹೌ ವಾಂಟ್ ದ ಪೀಚ್, ನಾನು ಯಾವಾಗ ಹೇಗಾದರೂ ಮಾಡಿ ನಾನು ಪಡಿಬೇಕು ಅಂತ ಅಂದ್ಕೊಳ್ತೀನಿ. ದಟ್ ಆಲ್ವೇಸ್ ಡ್ಯಾಂಗಲ್ಸ್ ಜಸ್ಟ್ ಬಿಯಾಂಡ್ ಅವರ್ ರೀಚ್, ಅದು ನಮಗೆ ನಿಲುಕಲಾರದ ರೀತಿಯಲ್ಲಿ ಇರುತ್ತೆ. ಅಂಟಿಲ್ ವಿ ಲರ್ನ್ ನೆವರ್ ಟು ಬಿ ಅಪ್ಸೆಟ್, ಎಲ್ಲಿಯವರೆಗೆ ನಮ್ಗೆ ಹೀಗೆ ಆಗಬಾರ್ದು ಅಂದರೆ ಅಲ್ಲಿಯವರೆಗೆ ನಾವು ಯಾವಾಗ ನಮಗೆ ಸಿಗೋದಿಲ್ಲ ನಾವು ಸಿಗೋದಿಲ್ಲ ವಿ ಲರ್ನ್ ನೆವರ್ ಟು ಅಪ್ಸೆಟ್ ಅಂದರೆ ನಾವು ಕಲಿಬೇಕು ಇದನ್ನು. ನಾವು ಎಲ್ಲಿಯವರೆಗೆ ಕಲಿಯೋದಿಲ್ಲ ಈ ವಿಚಾರವನ್ನು, ಅಪ್ಸೆಟ್ ಆಗಬಾರ್ದಪ್ಪ, ನನಗೇನೂ ಸಿಗಲಿಲ್ಲ ಅಂತಂದರೆ ನಾನು ಅಂದ್ಕೊಂಡಿರ್ತಕ್ಕಂಥ ಗುರಿ ಈಡೇರಲಿಲ್ಲ ಅಂಥೇಳಿ ಅಂದಾಗ ನಾವು ಯಾವತ್ತೂ ಅಪ್ಸೆಟ್ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಇದು ನಮಗೆ ಹೇಳಿಕೊಡ್ತಾ ಇದೆ. ವಿತ್ ವಾಟ್ ವಿ ಫೈಂಡ್ ಟು ಡಿಫಿಕಲ್ಟ್ ಟು ಗೆಟ್, ಯಾವ ಒಂದು ಗುರಿಯನ್ನು ನಾವು ಮುಟ್ಟುವುದಕ್ಕೆ ತುಂಬ ಡಿಫಿಕಲ್ಟ್ ಆಗಿರುತ್ತೆ, ಅದನ್ನು ಪಡೆಯೋದಕ್ಕೆ ತುಂಬ ಕಠಿಣ ಆಗಿರುತ್ತೆ, ಅಂತಹ ಸಂದರ್ಭದಲ್ಲಿ ಅಂಥೇಳಿ ಜೋಸೆಫ್ ಅವರು ಇದರ ಮಾರಲನ್ನು ಹೇಳ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಪಾಠಕ್ಕಾಗಿ ಕಾಯಿರಿ. ಧನ್ಯವಾದಗಳು.